ಗುರುಜಿ, ಈಗ ವಾಸ್ತುವಿನ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡೋ ಹೊತ್ತು ಶಿವಂ ವಾಸ್ತುವಲ್ಲಿ ಏನ್ ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ಈ ಪರಮೇಶ್ವರನ ಕೃಪಾ ಕಟಾಕ್ಷ ಎಂದಿಗೂ ಇರಬೇಕು ಅಂತ, ಇಂಥ ಒಂದು ಪರಮೇಶ್ವರನ ಕೃಪಾ ಕಟಾಕ್ಷ ನಮಗೆ ಶಿವಂ ವಾಸ್ತುವಿತವಾಗಿರ್ತಕ್ಕಂಥ ಜೀವನ. ಇದು ನಿಜವಾಗ್ಲೂ ವಾ ಇತ ಸ್ತು ಅಂದರೆ ಏನು ಅಂದರೆ ವಾಸ್ತವ್ಯ ಅನ್ನೋದಕ್ಕೆ ವಾ ಇತ ಸ್ತು ಅಂತ. ಅಸ್ತು ಅನ್ನೋದು ಸದಾ ಹೀಗೆ ಇರಲಿ ಅಂತ. ವಾ ಅಂತಕ್ಕಂಥದ್ದು ವಾಕ್ಚಾತುರ್ಯತೆಯನ್ನು ಪಡೆದಿರ್ತಕ್ಕಂಥವ್ರು ಅಂತ. ವಾಕ್ಚಾತುರ್ಯತೆಯನ್ನು ಪಡೆದಿರ್ತಕ್ಕಂಥವ್ರು, ಸಿದ್ಧಾಂತವನ್ನು ಹೇಳ್ತಕ್ಕಂಥವ್ರು ಸದಾ ವಾಗ್ಮಿಗಳಾಗಲಿ ಅಂತ. ಇಂಥ ಒಂದು ವಾಗ್ಮಿಗಳು ಬರೆದಿರ್ತಕ್ಕಂಥ ವಿಚಾರವನ್ನು ಹೇಳ್ತಕ್ಕಂಥವ್ರಾಗಬೇಕಾದ್ರೆ ಇಡೀ ಇತಿಹಾಸದಲ್ಲಿ ವಾಸ್ತವಿತವಾಗಿ ಜಗತ್ತು ಅಸ್ತು ಅಂತ. ಅಸ್ತು ಅಂದರೆ ಯಾವತ್ತೂ ಹೀಗೆ ಸ್ಥಿರವಾಗಿರಲಿ, ಯಾವತ್ತೂ ಹೀಗೆ ನಡ್ಕೊಂಡು ಹೋಗಲಿ ಅಂತ ಒಂದು ವಾಸ್ತವ್ಯ. ಈ ವಾಸ್ತವ್ಯದಲ್ಲಿ ವಾಸ್ತುವಿತವಾಗಿ ನಾವಿರಬೇಕು. ಅದಕ್ಕೆ ಇಂಥ ಒಂದು ವಾಸ್ತುವಲ್ಲಿ ಶಿವ ಶಿವ ಅಂಥೇಳಿ ಅವನ್ನ ಸ್ವಾಗತಿಸ್ಬಿಡೋಣ. ಬಾ, ಸಿಕ್ಕಾಪಟ್ಟೆ ವಾಸ್ತು ಅಂತ ಹೇಳ್ಬಿಟ್ಟಿದೀವಿ ಅಲ್ವಾ? ಬರೀ ಶಿವ ಶಿವ ಅನ್ನೋಣ. ಶಿವಶಂಭೋ ಶಿವಶಂಭೋ. ಬಂದಿಯಪ್ಪ, ಭಾಳ ಸಂತೋಷ. ಶಿವನು ಹೀಗೆ ಜೊತೆಲೇ ಇದ್ಬಿಟ್ರೆ ಅದಕ್ಕಿಂತ ಒಂದು ಬೇರೆ ಏನಾದರೂ ಇದೆಯಾ? ಖಂಡಿತ ಇಲ್ಲ. ಭಗವಂತನ ಕೃಪಾ ಕಟಾಕ್ಷ ಯಾವತ್ತೂ ಹೀಗೆ ಇರಬೇಕು. ನೋಡಿ, ಇವತ್ತಿನ ವಾಸ್ತುವಲ್ಲಿ ನಾವು ಮಾತಾಡ್ತಕ್ಕಂಥ ವಿಧಿವಿಧಾನಗಳೇನು ಅಂದರೆ, ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ಒಂದು ನೂತನ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಗುದ್ದಲಿ ಪೂಜೆ ಮಾಡಿದ್ವಿ. ದೇವರ ಮನೇಲಿ ಏನಿಡಬೇಕು, ಆಯಗಳನ್ನು ಹೇಗೆ ಕಟ್ಟಬೇಕು, ಪಾಯಗಳನ್ನು ಹೇಗೆ ಕಟ್ಟಬೇಕು, ಈ ವಿಚಾರಗಳಲ್ಲಿ ಮಾತಾಡಬೇಕು. ಇವತ್ತು ಏನಂತ ಹೇಳಿದೆ, ಅಗ್ನಿ, ಭೂಮಿ, ವಾಯು, ಆಕಾಶ, ಜಲತತ್ವ. ಅಂದರೆ ಅಗ್ನಿ ಸ್ವರೂಪದಲ್ಲಿರ್ತಕ್ಕಂಥದ್ದು ಅಗ್ನಿ ಮೂಲೆಯಲ್ಲೇ ಆಗಬೇಕು. ಜಲತತ್ವವನ್ನು ಸಾಕ್ಷಾತ್ ಈಶಾನ್ಯದಲ್ಲೇ ಇರಬೇಕು. ಭೂತತ್ವವನ್ನು ಸ್ಥಿರವಾಗಿ ಭೂಮಿಯಿಂದ ಮನೆ ಕಟ್ಟಬೇಕಾದ್ರೆ ಮೆಟ್ಲು ಹತ್ತಿ ಹೋಗಬೇಕು. ಕನಿಷ್ಠ 3 ಅಡಿಗಳ ಎತ್ತರದಲ್ಲಿ ಮನೆ ಇರಬೇಕು ನಿರ್ಮಾಣ ಕಾರ್ಯ. ವಾಯು ತತ್ವ ಅಂತಕ್ಕಂಥದ್ದು ಗಾಳಿ ಆಡಬೇಕು ಅಂದಾಗ ಸುತ್ತಲೂ ಮನೆ ಸುತ್ತಲೂ ಪ್ರಾಕಾರದಲ್ಲಿ ಪ್ರದಕ್ಷಿಣೆ ಮಾಡೋ ಹಾಗೆ ಜೀವಾಧಾರವಾಗಿ ಒಂದು ಉಸಿರಾಟವನ್ನು ಕೊಡೋತಕ್ಕಂಥದ್ದೇ ವಾಸ್ತುಯುತವಾಗಿರ್ತಕ್ಕಂಥ ವಾಯು ಅಂದರೆ ಗಾಳಿ. ಅದರಲ್ಲಿ ಆಕಾಶ ಮಾರ್ಗ ಅನ್ನೋದು ಭೂಮಿಗೆ ಆಕಾಶಾಗ ಯಾವತ್ತು ನೋಡ್ತಾ ಇರೋ ಥರ ಮನೆ ಒಳಗೆ ಬ್ರಹ್ಮಸ್ಥಾನವನ್ನು ಇಟ್ಟಿರಬೇಕು ಅಂತ. ಸೊ ಬ್ರಹ್ಮಸ್ಥಾನ ಅನ್ನೋದು ಇಡೀ ಮನೆಗೆ ಮಧ್ಯದಲ್ಲಿ, ಅಂದರೆ ತೊಟ್ಟಿ ಮನೆ ಅಂತ ಹೇಳಿದಾಗ ಆ ಮೇಲ್ಭಾಗ ಬರ್ತಕ್ಕಂಥ ಸೂರ್ಯಕಾಂತಿ ಮನೆ ಒಳಗಡೆ ಬೀಳ್ತಾ ಇದ್ರೆ ದಾರಿದ್ರ್ಯವೇ ಬರಲ್ಲ ಅಂತ ಹೇಳ್ತೀವಿ. ಇಷ್ಟೆಲ್ಲ ವಾಸ್ತುವಿತವಾಗಿ ಮನೆ ಕಟ್ಟಬೇಕು. ಮೊದಲು ಪಾಯ ಹಾಕಬೇಕಾದ್ರೆ ಯಾವತ್ತೂ ತಿಳ್ಕೊಳ್ಳಿ, ಪೂರ್ವಕ್ಕೆ ಜಾಸ್ತಿ ಜಾಗ ಬಿಡಿ, ಉತ್ತರಕ್ಕೆ ಜಾಸ್ತಿ ಜಾಗ ಬಿಡಿ. ಪಶ್ಚಿಮಕ್ಕಿಂತ ಪೂರ್ವದಲ್ಲಿ ಜಾಸ್ತಿ ಜಾಗ ಇರಬೇಕು. ಪಶ್ಚಿಮದಲ್ಲಿ 2 ಅಡಿ ಬಿಟ್ಟರೆ ಪೂರ್ವದಲ್ಲಿ 5 ಅಡಿ ಬಿಡಿ, ನಿಮ್ಮ ತಾತನ ಮನೆ ಗಂಟೆ ಏನೂ ಹೋಗಲ್ಲ. ಅಕಸ್ಮಾತ್ ದಕ್ಷಿಣದಲ್ಲಿ 5 ಅಡಿ ಬಿಟ್ಟರೆ ಉತ್ತರದಲ್ಲೇ 7 ಅಡಿ ಬಿಡಿ, ಇಲ್ಲ 9 ಅಡಿ ಬಿಡಿ, ಇಲ್ಲ ಇನ್ನಷ್ಟು ಜಾಸ್ತಿ ಜಾಗನೇ ಬಿಡಿ. ಯಾವತ್ತೂ ನೈಋತ್ಯ ಭಾಗದಲ್ಲಿ ಪಶ್ಚಿಮ ಮತ್ತು ದಕ್ಷಿಣನ ನೈಋತ್ಯ ಭಾಗ ಸೇರುತ್ತೆ. ಈ ಒಂದು ಮೂಲೆಯಲ್ಲಿ ಯಾವ ಕಾರಣಕ್ಕೂ ಅಟ್ಯಾಚ್ಮೆಂಟ್ ಮಾಡಬಾರ್ದು. ಕೆಲವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಬೆಡ್ರೂಮ್ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ. ನೈಋತ್ಯಕ್ಕೆ ಆ ಕಡೆಯಿಂದ ಹೋಗೋದು ಬೇಡ, ಎಕ್ಸ್ಟೆನ್ಷನ್ ಅಂತ. ಅದು ಎಕ್ಸ್ಟ್ರಾ ಆದಂಗೆ ಆಗಿಲ್ವೇನ್ರಿ? ನೈಋತ್ಯಕ್ಕೆ ಅಕಸ್ಮಾತ್ ಬೆಳೆದು ಹೋದರೆ ಮನೆ ಹೆಂಗಸಿಗೆ ರೋಗ, ಮನೆ ಯಜಮಾನಿಗೆ ವ್ಯಯ, ಮನೆ ಹೆಂಗಸಿಗೆ ಹುಚ್ಚಿಡ್ದು ಹೋಗೋದು ಗ್ಯಾರಂಟಿ. ಹೆಣ್ಣುಗಳ ಡಾಮಿನೇಷನ್ ಜಾಸ್ತಿ. ಅದಕ್ಕೋಸ್ಕರ ನೈಋತ್ಯ ಭಾಗಕ್ಕೆ ಯಾವತ್ತೂ ಅಟ್ಯಾಚ್ಮೆಂಟ್ ಕೊಡಬಾರ್ದು. ಡಿಟ್ಯಾಚ್ಮೆಂಟ್ ಫ್ರಮ್ ದಿ ಕಾಂಪೌಂಡ್. ನೀವೇನು ಮಾಡ್ತೀರಿ ಗೊತ್ತಾ, ಅಯ್ಯೋ ಇರೋದೇ ಒಂದು 30-40 ಸುತ್ತಲೂ ಜಾಗ ಬಿಡ್ಬೇಕಲ್ಲ ಅಂತ. ಒಂದೊಂದ್ಸರಿ ಸರ್ಕಾರ ಕೂಡ ಆರ್ಡರ್ ಮಾಡಿದ್ದಾರೆ, ಎಲ್ಲ ಸುತ್ತಲೂ ಜಾಗ ಬಿಡಬೇಕು, ಆವಾಗಲೇ ಸ್ಯಾಂಕ್ಷನ್ ಮಾಡೋದು. ಅದು ಈಗ ಬುದ್ಧಿ ಬಂದಿದೆ. ಮೊದಲಾದರೆ ಈ ಮನೇನ ಆ ಮನೆ ಅಟ್ಯಾಚು, ಆ ಮನೇನ ಪಕ್ಕದ ಮನೆ ಅಟ್ಯಾಚು, ಅವನ ಪಕ್ಕದಲ್ಲಿ ಇನ್ನೊಂದು ಅಟ್ಯಾಚು, ಅಯ್ಯೋ ಹೊಟ್ಟೋಗೋದು ಜಾಗ ಅಂತ. ಒಳಗಡೆ ಕೂಡ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೊರಗಡೆ ಇರೋ ಸುಂದಿ ಮೇಲ್ಗಡೆ ಇನ್ನೊಂದು ರೂಮ್ ಎಕ್ಸ್ಟೆನ್ಷನ್ ಆಗ್ಬಿಡುತ್ತೆ. ಓಹೋ, ವಾರ್ಡ್ರೋಬ್ ಕಟ್ಟಬೇಕಾ? ಒಂದು ಕೆಲಸ ಮಾಡೋಣ, ವಾರ್ಡ್ರೋಬ್ನ ಹೊರಗಡೆ ಇರೋ ಜಾಗ ಇದೆಯಲ್ಲ ಎಕ್ಸ್ಟೆಂಡ್ ಮಾಡಿಬಿಟ್ಟು ಒಂದು ಪ್ಯಾರಾಪೆಟ್ ವಾಲ್ ಹಾಕ್ಬಿಡೋಣ, ಅಲ್ಲಿ ವಾರ್ಡ್ರೋಬ್ ಕಟ್ಕೊಂಬಿಡಿ ಎಕ್ಸ್ಟೆಂಡ್. ಸೊ ಈ ರೂಮ್ ನಂಗೆ ಫುಲ್ ಸಿಕ್ತು. ಏನು ದೂರ ಸೇರಿ, ಮನುಷ್ಯ ಇರೋದು 3 ಅಡಿ 6 ಅಡಿಗೆ ಜಾಗ. ಸತ್ತ ಮೇಲೆ ಅಲ್ಲಿ ಸಮಾಧಿ ಅದೂ ಇಲ್ಲ. ಯಾಕೆ ಅಂದರೆ ಭೂಮಿಗಳೇ ಇಲ್ದಿದ್ದಾಗ ನೀವು ಸಮಾಧಿಗಳು ಕಟ್ಕೊಳ್ತಾ ಇದ್ರೆ ಪ್ರೇತಾತ್ಮಗಳ ಥರ ಹೇಳ್ತಾ ಇರ್ತೀರ. ಅದಕ್ಕೆ ಇಂಥದ್ದೆಲ್ಲ ಬೇಡ ಅಂತ ಹೇಳಿ ನಾನು ಮೊದಲೇ ಏನು ಹೇಳಿದ್ದೀನಿ, ಎಲ್ಲ ಹೆಣಗಳನ್ನು ಮುಂದಿನ ದಿವಸಗಳಲ್ಲಿ ಯಾರು ಸತ್ರು ದಯವಿಟ್ಟು ಸುಡಿ. ಎಲ್ಲ ಶಾಸ್ತ್ರದಲ್ಲೂ ಏನು ಹೇಳುತ್ತೆ, ಪ್ರತಿಯೊಬ್ಬನು ಅಗ್ನಿದಹನ ಮಾಡಿದಾಗ ನಿಜವಾಗ್ಲೂ ಅಸ್ಥಿ ಸಂಚೆಯನ್ನು ನೀರಿಗೆ ಬಿಟ್ಟಾಗ ಭಾಳ ಚೆನ್ನಾಗಿರುತ್ತೆ ಅಂತ. ಭೂಮಿಯಲ್ಲಿ ಇಟ್ಟಾಗ ಏನಾಗುತ್ತೆ ಗೊತ್ತಾ, ಋಣ, ಅದು ಒಂದು ಋಣನೇ.
ಹೆಣವನ್ನ ಇಟ್ಟಾಗ ಋಣ. ಯಾವಾಗ ಭೂಮಿಯಲ್ಲಿ ಇಡಬೇಕು ಅಂದರೆ ಅಕಸ್ಮಾತ್ ಯತಿಗಳು, ಸನ್ಯಾಸಿಗಳು, ಗುರುಗಳು ಇಂಥವ್ರು ಹೋದಾಗ ಆ ಭೂಮಿಯಲ್ಲಿ ಅವರನ್ನ ಕೂಡಿಸಿ ಅವರ ಮೇಲೆ 108 ತೆಂಗಿನಕಾಯಿ ಹೊಡೆದು ಬ್ರಹ್ಮರಂಧ್ರವನ್ನು ತೆಗೆದು ಅಲ್ಲಿ ಜೀವ ಸಮಾಧಿಯನ್ನೋ ಅಥವಾ ನಿಜವಾದ ಸಮಾಧಿಯನ್ನೋ ಕಟ್ಟಿ ಅಲ್ಲಿ ಅಧಿಷ್ಠಾನ ಅಂತ ಹೇಳಿ ಒಂದು ಈಶ್ವರನ ಲಿಂಗವೋ, ಅದಕ್ಕೆ ಏನು ಮಾಡ್ತಾರೆ ಎಲ್ಲ ಗುರುಗಳು ಶಿವೈಕ್ಯವಾದರು. ಶಿವೈಕ್ಯವಾದರು ಅಂದ್ರೇನು? ಶಿವನಿಗೆ ಸೇರಿದ್ರು. ಆಗ ಭೂಮಿ ಮೇಲೆ ಈಶ್ವರನ ಲಿಂಗವನ್ನು ಇಟ್ಟಾಗ ಹಬ್ಬ ಗುರುಪೀಠ ಸಾನ್ನಿಧ್ಯ ನಮಸ್ಕಾರ ಅಂತೇಳಿ ನಮಸ್ಕಾರ ಮಾಡ್ಕೊಳ್ಳೋದು. ಇಂಥ ಒಂದು ಸಾನ್ನಿಧ್ಯನ ಬಿಟ್ಟುಬಿಟ್ಟು ಎಲ್ಲರಿಗೂ ಆ ರೀತಿ ಮಾಡಿಬಿಟ್ರೆ ಇವತ್ತು ಸ್ಮಶಾನಗಳು ಎಷ್ಟಿದೆಯಪ್ಪ ನಿಮಗೆ ಗೊತ್ತೇ ಇರಲ್ಲ. ಆ ರೀತಿ ಹಳೆ ಕಾಲದಿಂದ ನೀರು ಹರಿದು ಪ್ರಕೃತಿಗೆ ವಿರೋಧವಾದಾಗ ನಿಮ್ಮ ತಾತನ ಮನೆ ಆಸ್ತಿ ಅಲ್ಲೇ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅವ್ರನ್ನ ಪಕ್ಕದಲ್ಲಿ ತೋಟದಲ್ಲೇ ಹುಡ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ. ಈ ಮನೆ ನಿವೇಶನ ಹಾಗೆ ತೋಟದಲ್ಲಿ ಇವ್ರ ಬಂದು ಮನೆ ಕಟ್ಟಿಬಿಡ್ತಾನೆ, ಗೊತ್ತಿರೋ ಸಮಾಧಿ ಮೇಲೆ ಕಟ್ಟಿರ್ತಾನೆ. ಆಗೇನು ಮಾಡ್ತೀರಾ? ಬಹಳ ಕಷ್ಟ. ಅದಕ್ಕೆ ಹೇಳೋದು, ಒಬ್ಬರ ಮನೇಲಿ ಹೀಗೆ ನೀವು ನಂಬುತ್ತಿರೋ ಬೈತಿರೋ ಬೆಂಗಳೂರಲ್ಲಿ ಹರಿಶ್ಚಂದ್ರ ಘಾಟ್ ಅಂತ ಇವತ್ತಿದೆ. ಅದು ಮೊದಲ ಕಾಲದಿಂದ ಹರಿಶ್ಚಂದ್ರ ಘಾಟೆ. ಆದರೆ ಆ ಹರಿಶ್ಚಂದ್ರ ಘಾಟಿಂದ ಹಿಡಿದು ರಾಜಾಜಿನಗರ್ ಮೇಲ್ಭಾಗದವರೆಗೂ, ಆ ರಾಜಾಜಿನಗರ್ ಮೇಲ್ಭಾಗಕ್ಕೆ ಹೋದಾಗ ನೀವು ನೋಡಬೇಕು ಎಲ್ಲ ರಾಗಿ ಬಂಡೆಗಳು, ರಾಗಿನೆಲ್ಲ ಅಲ್ಲಿ ಹೊಲಗಳು, ಆ ರಾಗಿನೆಲ್ಲ ಹಾರಾಕಕ್ಕೆ ಜಾಗಗಳ ಬಂಡೆಗಳ ಮೇಲೆ. ಈ ಜಾಗ ನಾವು ಪುಟ್ಟದಾಗಿದ್ದಾಗಲೇ ನೋಡಿದಾಗ ಈ ದೊಡ್ಡ ಕೆರೆ. ಆ ಕೆರೆ ಇವತ್ತೇನಾಗಿದೆ? ಹರಿಶ್ಚಂದ್ರ ಘಾಟ್. ಆ ಜಾಗದಲ್ಲಿ ಇವತ್ತೆಷ್ಟು ಮನೆಗಳಿದೆ ಅಂದರೆ ಮಲ್ಲೇಶ್ವರದಿಂದ ಹಿಡಿದು ರಾಜಾಜಿನಗರ ಮೊದಲನೇ ಹಂತದವರೆಗೂ ಎಲ್ಲ ದೊಡ್ಡ ಕೆರೆನ ಇವತ್ತು ಎಲ್ಲರೂ ಕೂತ್ಕೊಂಡಿದ್ದಾರೆ. ಆದರೆ ಯಾರಿಗಾದ್ರೂ ನೆಮ್ಮದಿ ಇದೆಯಾ? ಈ ಕಡೆ ನೋಡಿ, ಒಂದು ಮಧ್ಯ ಸ್ಮಶಾನ, ಮಧ್ಯದಲ್ಲಿ ನೀರಿರೋ ಜಾಗ, ಆ ಜಾಗದಲ್ಲಿ ಒಂದಕ್ಕೊಂದು ಪುಟ್ಟ ಮನೆಗಳು. ಇದು ಫಸ್ಟ್ ಮನೆ ಕಟ್ಟಿದವ್ರು ಲೇಔಟ್ ಮಾಡಿದ್ರು. ಆವಾಗ ನಾವು ಇನ್ನೂ ಸಣ್ಣವರಿದ್ದಾಗ ಹೋದಾಗ ಒಬ್ಬರು ಮನೇಲಿ ಬಾಗಿಲು ಕಿಟಕಿ ಡಮ 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 ಅಂತ ಹಾಕ್ಕೊಳ್ಳೋದಂತೆ. ಏನಕ್ಕೆ ಹಾಕ್ಕೊಳ್ಳೋದು ಅಂದರೆ ಇವ್ರು ಕಟ್ಟಿರೋದು ಸ್ಮಶಾನದಲ್ಲಿ. ಆಯ್ತಾ? ಹೆಣ್ಣುಗಳಲ್ಲಿ ಹೂತಿದ್ದಾರೆ, ಇನ್ನೊಂದು ಹೂತಿದ್ದಾರೆ, ಇಲ್ಲೊಂದು ಹಾಗೆಲ್ಲ ಊರುಗಲ್ವಾ. ಆ ಊರು ಹೊಲದಲ್ಲೇ ಅಲ್ಲಿ ಹೂತಿರೋ ಇಲ್ಲೂ ಹೂತಿರೋ ಇವ್ರ ಕಡೆ ಹೂತಿರೋ ಎಲ್ಲ ಹೂತಿಟ್ಬಿಟ್ಟಿದ್ರು. ಈ ಮನೆ ಕಟ್ಟಿಬಿಟ್ಟಾಗ ಅದ್ಯಾವ ದೇವುಗಳು, ಅದ್ಯಾವ ಪಿಶಾಚಿಗಳು, ಸದ್ಯ ಒಳ್ಳೆ ದೇವುಗಳು. ಯಾಕೆ ಗೊತ್ತಾ? ಪಾತ್ರೆ ತೊಳೆದಿರ್ತಾ ಇತ್ತು, ಕೆಲವ್ರ ಮನೆಯಲ್ಲೆಲ್ಲ ನೀರು ಹಿಂಗೆ ಕೊಳಾಯಿ ತಿರುಗಿಸ್ಬಿಡ್ತಾ ಇತ್ತು, ನೀರು ಹೋಗ್ತಾ ಇತ್ತು, ಬಟ್ಟೆ ಹೋಗೋ ಶಬ್ದ. ಪಾಪ ಇವ್ರು ಬರೋಷ್ಟಲ್ಲಿ ಕ್ಲೀನಾಗಿ ಮಾಡಿ ಇಟ್ಟಿತ್ತು. ಹೋಗ್ಲಿ, ಅಂಥ ದೇವುಗಳಾದ್ರೂ ಸಿಕ್ಕಿದ್ರೆ ಪುಣ್ಯ, ನಮ್ಮ ಕೆಲಸಗಳು ಮಾಡಿಸ್ಕೋಬೋದು. ಆದರೆ ಆ ಥರದ್ದು ಎಲ್ಲರ ಮನೆಗೂ ಸಿಗಲ್ವಲ್ಲ. ಅದೇ ನೋಡಿ, ಅಲ್ಲಿಂದ 4ನೇ ರೋಡ್ಗೆ ಬರೀ 24 ಗಂಟೆ ರಕ್ತವಾಂತಿಗಳು. ಯಾರು ಗೊತ್ತು ಯಾವ ಸಮಾಧಿನೋ, ಅವನು ಅರ್ಧಂಬರ್ಧ ಹಾಫ್ ಮರ್ಡರ್ ಆಗಿ ಬಿದ್ದು ಸತ್ತೋದ್ನೋ, ಆ ದೆವ್ವ ಮರದ ಮೇಲೆ ಕುಕ್ಕಿಸ್ಕೊಂಡಿತ್ತೋ ಏನೋ, ಇವ್ರ ಮನೇಲಿ ಬಂದು ಆವರಿಸ್ಕೊಂಡಿರುತ್ತೆ. ಅದಕ್ಕೆ ಇದೆಲ್ಲ ಕಾರಣಗಳು ಕೆರೆಗಳಲ್ಲಿ ಸರ್ವೆ ಮರಗಳು ಎಲ್ಲಿ ತಾನಾಗೇ ಬೆಳೆದಿರುತ್ತೋ ಅಥವಾ ಯಾವ ಕಾಲಕ್ಕೂ ಹಳೇ ಸಮಾಧಿಗಳಿದ್ದ ಜಾಗದಲ್ಲಿ, ಸ್ಮಶಾನ ಜಾಗದಲ್ಲಿ ನಿವೇಶನಗಳು ಮಾಡಿದಾಗ ಇದೆಲ್ಲ ಕಟ್ಟಬಾರ್ದು ಅನ್ನೋಕ್ಕೋಸ್ಕರ ವಾಸ್ತವಿಕವಾಗಿ ಜಾಗ ನೋಡಿದ್ವಿ. ಆ ಜಾಗದಲ್ಲಿ ಭೂಮಿ ಪೂಜೆ ಮಾಡಿದಾಗ ಶುದ್ಧಿ ಮಾಡ್ಕೊಂಡ್ವಿ, ಮನೆ ಒಳಗೆ ಕಟ್ಟಬೇಕು, ಪಾಯ ಕಟ್ಟಬೇಕೀಗ. ಆ ಪಾಯ ಕಟ್ಟಕ್ಕೆ ಸೈಜ್ ಕಲ್ಲುಗಳನ್ನ ಹಾಕ್ಕೊಂಡ್ರಿ. ಸೈಜ್ ಕಲ್ಲು ಹಾಕಿದಾಗ ನಾವು ಪ್ರಾರ್ಥನೆ ಯಾರಿಗೆ ಮಾಡ್ಕೊಂಡ್ವಿ? ಕುಬೇರಂಗೆ ಮಾಡ್ಕೊಂಡ್ವಿ. ಸಳದಾತಾಯ ವಿದ್ಮಹೆ ಗೃಹದೇನವೇ ಧೀಮೆ ತನ್ನೋ ಕುಬೇರ ಪ್ರಚೋದಯಾತ್ ಮಾಡ್ಕೊಂಡ್ವಿ. ಬಹಳ ಸಂತೋಷ. ಕುಬೇರ ಆಸ್ಥಾನದಿಂದ ಪರಿಪೂರ್ಣ ಅನುಗ್ರಹ ಸಿಗತ್ತೆ. ಕುಬೇರ ಧನವಂತ, ಧನ ಪ್ರಾಪ್ತಿಯನ್ನು ಸರ್ವದಾ ಕೊಡ್ತಾನೆ. ಆದರೆ ಈ ಮನೆ ನಿವೇಶನ ಕಟ್ಟಕ್ಕೆ ಪಾಯ ಹಾಕೊಳ್ಳೋಕೆ ಸೈಜ್ ಕಲ್ಲು ಕಟ್ತಿರಲ್ಲ, ಅಲ್ಲಿ ಅಗದಿರಬೇಕು. ಅಂದರೆ ನೀವು ಅಕಸ್ಮಾತ್ 3 ಮಾಡಿ ಕಟ್ತೀನಿ ಅಂದ್ರೂ 7 ಅಡಿ ಪಾಯ ಹಾಕಿರಬೇಕು. ಯಾವುದು ತಿಳ್ಕೊಳ್ಳಿ, ವಿತೌಟ್ ಎನಿ ಪಿಲ್ಲರ್, ವಿತೌಟ್ ಎನಿ ಬೀಮ್ ಮನೆ ಕನ್ಸ್ಟ್ರಕ್ಷನ್ ಕನಿಷ್ಠ ಪಕ್ಷ ನಿಂತ್ಕೊಂಡ್ರೆ 3 ಅಂತಸ್ತರು ನಿಂತ್ಕೊಳ್ಳುತ್ತೆ 7 ಅಡಿ ಪಾಯಕ್ಕೆ. ಜ್ಞಾಪಕ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಆ ಪಾಯ ಆಗದೇ ಆಗಿರಬೇಕು. ಸೊ ಭೂಮಿಯನ್ನ ಮೊದಲೇ ಅಗ್ದಿರ್ತೀವಿ. ಅದರಲ್ಲಿ ನೀವೇನು ಮಾಡ್ತೀರಾ ಗೊತ್ತಾ? ಬೆದ್ದುಗಳು ಸೆಲ್ಲಾರ್ ಹಾಕ್ಕೊಳ್ಳೋಕೆ ಇನ್ನೊಂದಷ್ಟು ಅಗ್ದಿರ್ತೀರಾ. ಎಷ್ಟು ಹೋಗಿರುತ್ತೆ? ಸೆಲ್ಲಾರು ಒಂದು 15 ಅಡಿ, 7 ಅಡಿ ಒಳಗಡೆ ಆ ಪಾಯ, ಆ ಸೆಲ್ಲರ್ಗೊಂದು ಪಾಯ. ಎಷ್ಟು ಆಗೋಯ್ತು? ಇಷ್ಟಡಿ ಆಳ ಹೊಟ್ಟೋಗ್ತೀರಾ. ಅದಕ್ಕೆ ಭೂರಂಧ್ರವನ್ನು ಆಗದು ನೋಡಬಾರ್ದು ಅಂತ ಹೇಳ್ತಾ ಇದ್ವಿ. ಅದಕ್ಕೋಸ್ಕರ ಆ 7 ಅಡಿ ಪಾಯದಲ್ಲಿ ನಾವು ಮನೆಯನ್ನು ಕಟ್ಟಬೇಕಾದ್ರೆ ಪಾಯ ಯಾವತ್ತು ತಿಳ್ಕೊಳ್ಳಿ, ಮನೆ ಭೂಮಿ ಮಟ್ಟದಿಂದ 3 ಅಡಿ ಎತ್ತರದಲ್ಲಿ ಪಾಯ ಎಕ್ಸ್ಟ್ರಾ ಇರಬೇಕು. ಸೊ 7 ಅಡಿಯಲ್ಲಿ 4 ಅಡಿ ಒಳಗೆ ಹಾಕಿದ್ದೀರಾ, ಇನ್ನು ಮೇಲೆ 3 ಅಡಿ ಇರುತ್ತೆ. ಆವಾಗ ತುಂಬ ಸಂತೋಷ. ಇಲ್ಲದ್ರೆ ಕೆಲವರು ಏನು ಮಾಡ್ತಾರೆ, 9 ಅಡಿನೇ ಹಾಕ್ಕೊಂತಾರೆ, ಇನ್ನೂ ಭದ್ರವಾಗಿ ಇರಲಿ, ನಾವಿನ್ನೂ ದೊಡ್ಡ ಮನೆ ಕಟ್ಟಬೇಕು ಅಂತ. ಏನು ದೊಡ್ಡ ಮನೆ ಅಂದರೆ ಇಷ್ಟು ಸೈಟಲ್ಲಿ ಎಷ್ಟೋ ರೂಮ್ಗಳು ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರ ಪಾಯ, ಈ ಪಾಯ ಹಾಕಬೇಕಾದ್ರೆ ತಿಳ್ಕೊಳ್ಳಿ, ಇಡೀ ಕಾಂಪೌಂಡ್ಗೆ ಒಂದು ಪಾಯ ಸಪ್ರೇಟಾಗಿ ಹಾಕ್ಕೊಳ್ಳಿ. ಅದಾದ ಮೇಲೆ ಮನೆ ಪಾಯ ಬೇರೆ ಹಾಕೋಬೇಕು. ಇಲ್ಲಿ ಆಯವನ್ನು ಕತ್ತರಿಸಬಾರ್ದು. ಈ ಆಯ ಕತ್ತರಿಸೋದು ಅಂದ್ರೇನು, ಪಾಯಕ್ಕೂ ಆಯಕ್ಕೂ ಸಂಬಂಧ ಏನೋ ತಿಳ್ಕೊಳ್ಳೇಬೇಕು ನೀವು. ಯಾಕೆಂದರೆ ಒಂದು ಚೂರು ಒಂದು ಪಾಯ ಈ ಕಡೆ ಜರುಗ್ತು ಅಂದರೆ, ಆಯ ಅಕಸ್ಮಾತ್ ಒಂದು ಬಾಗಿಲಿಗೆ ಇನ್ನೊಂದು ಬಾಗಿಲು ಕುತ್ತು ಬಂತು ಅಂದರೆ ಜೀವನದಲ್ಲಿ ಯಾವತ್ತು ಕತ್ತಿಗೆ ನೇಣು ಹಾಕೊಂಡ ಹಾಗೆ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಹುಷಾರ್, ಅದು ಜೀವನ ಪೂರ್ತಿ ಒದ್ದಾಡ್ತಿರ್ತೀರ. ಆ ಕುತ್ತು ಏನಿರುತ್ತೆ, ಚುತ್ತಾ ಇರುತ್ತೆ. ಆ ಚುಚ್ಚಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ಆಯಕ್ಕೂ ಪಾಯಕ್ಕೂ ವ್ಯತ್ಯಾಸ ಬೇಕಾಗತ್ತೆ. ನೀವು ಕಾಯ್ತಾ ಇರಬೇಕು, ವಿಚಾರ ಹೇಳಬೇಕು.